ಗುಜರಾತ್ನ ಸೂರತ್ನಲ್ಲಿ ಬಹುಶಃ ದೇಶದಲ್ಲೇ ಅತಿ ಹೆಚ್ಚು ವಲಸೆ ಕಾರ್ಮಿಕರಿದ್ದಾರೆ. ಯಾಕಂದ್ರೆ ಅಲ್ಲಿ ಅನೇಕ ದೊಡ್ಡ ಕಾರ್ಖಾನೆಗಳಿವೆ. ರತ್ನಗಳು ಮತ್ತು ಆಭರಣಗಳು, ಜವಳಿ ಮತ್ತು ಉಕ್ಕು ಉದ್ಯಮ ಇದೆ. ಎಲ್ಲಾ ರೀತಿಯ ಕೆಲಸಗಳನ್ನ ಸೂರತ್ನಲ್ಲಿ ಮಾಡಲಾಗುತ್ತೆ. ಪ್ರತಿ ವರ್ಷ ಬಿಹಾರ ಮತ್ತು ಪೂರ್ವ ಉತ್ತರ ಪ್ರದೇಶದ ಲಕ್ಷಾಂತರ ಕಾರ್ಮಿಕರು ಸೂರತ್ಗೆ ಬರ್ತಾರೆ. ಈಗ ಅನಿಲ ಕೊರತೆಯ ಕಾರಣದಿಂದ ಕಾರ್ಖಾನೆಗಳಲ್ಲಿ ಕೆಲಸ ಕಡಿಮೆಯಾಗಿದೆ. ಜವಳಿ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಸರಕುಗಳನ್ನ ಕಳಿಸೋದು ಅಥವಾ ಸರಕುಗಳನ್ನ ತರಿಸಿಕೊಳ್ಳೋದು ಆಗ್ತಾ ಇಲ್ಲ. ಪರಿಣಾಮವಾಗಿ ಕೆಲಸ ಕಳ್ಕೊಂಡಿರುವ ಕಾರ್ಮಿಕರು ಸೂರತ್ನಿಂದ ಹಿಂತಿರುಗೋಕೆ ಪ್ರಾರಂಭಿಸಿದ್ದಾರೆ. ರೈಲು ನಿಲ್ದಾಣಗಳಲ್ಲಿ ಅವರ ಸಂಖ್ಯೆ ಬಹಳ ದೊಡ್ಡದಾಗಿದ್ದು ಪೊಲೀಸರಿಗೂ ಅವರನ್ನ ನಿಯಂತ್ರಿಸಲು ಕಷ್ಟವಾಗ್ತಿದೆ. ಲಕ್ಷಾಂತರ ಕಾರ್ಮಿಕರು ನೀರಿಗಾಗಿ ಪರದಾಡ್ತಾ ಇದ್ರು. ಅವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬ್ಯಾರಿಕೇಡ್ಗಳನ್ನ ನಿರ್ಮಾಣ ಮಾಡಿದ್ರೂ ಜನಸಂದಣಿಯನ್ನ ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಅನೇಕ ಜನ ಮೂರ್ಛೆ ಹೋದ್ರು. ಮಕ್ಕಳು ಕೆಚ್ಚೋಕೆ ಪ್ರಾರಂಭಿಸಿದ್ರು. ರೈಲ್ವೆ ಆಡಳಿತ ಈ ಭಾರಿ ಜನಸಂದಣಿಯನ್ನ ನಿರ್ವಹಿಸೋಕೆ ಸಾಧ್ಯವಾಗಿಲ್ಲ. ಸೀಮಿತ ರೈಲುಗಳಿರೋದ್ರಿಂದ ಮತ್ತು ಪೂರ್ವ ಯುಪಿ ಅಥವಾ ಬಿಹಾರಕ್ಕೆ ಹೋಗುವ ಸೀಮಿತ ರೈಲುಗಳು ನಿಗದಿತ ಸಮಯವನ್ನ ಹೊಂದಿರೋದ್ರಿಂದ ರೈಲ್ವೆಗೆ ಈ ಸಮಸ್ಯೆ ಪರಿಹರಿಸಲು ಬಹಳ ಹಿಂದಿನಿಂದಲೂ ಸಾಧ್ಯವಾಗ್ತಿಲ್ಲ. ಈಗ ಸಾವಿರಾರು ಜನ ಒಂದೇ ಸಮಯದಲ್ಲಿ ನಿಲ್ದಾಣಕ್ಕೆ ಬರ್ತಿದ್ದಾರೆ ಮತ್ತು ಸರ್ಕಾರ ಅಥವಾ ರೈಲ್ವೆಯಿಂದ ಯಾವುದೇ ವ್ಯವಸ್ಥೆ ಇಲ್ಲ. ಹಲವಾರು ಕಿಲೋಮೀಟರ್ ಉದ್ದದ ಸರತಿ ಸಾಲುಗಳಿವೆ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲೋಕು ಕೂಡ ಸ್ಥಳ ಇರಲಿಲ್ಲ. ವರದಿಗಳ ಪ್ರಕಾರ ಸುಮಾರು 2 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಉದ್ದದ ಸರತಿ ಸಾಲಲ್ಲಿ ನಿಂತಿದ್ದಾರೆ ಮತ್ತು ಜನ ನಿಲ್ದಾಣದ ಹೊರಗೆ 16 ಗಂಟೆಗಳ ಕಾಲ ನಿಲ್ಬೇಕಾಯಿತು. ಇದು ಕಾರ್ಮಿಕರನ್ನ ಅವರ ಸಂಕಷ್ಟದ ಹೊತ್ತಲ್ಲಿ ಯಾವ ರೀತಿ ನಡೆಸಿಕೊಳ್ಳಲಾಗುತ್ತೆ ಅನ್ನೋದನ್ನ ತೋರಿಸೋ ಹಾಗಿದೆ. ಅಲ್ಲಿನ ಕೆಲ ಮಹಿಳೆಯರು ಅವ್ಯವಸ್ಥೆಗೆ ಬಲಿಯಾಗಿ ಅಳ್ತಿದ್ರು ಅನ್ನೋದು ವರದಿಯಾಗಿದೆ. 8,000ಕ್ಕಿಂತ ಹೆಚ್ಚು ಪ್ರಯಾಣಿಕರಿಗೆ ಕೇವಲ 2 ರೈಲುಗಳು ಮಾತ್ರ ಲಭ್ಯವಿರುವ ಪರಿಸ್ಥಿತಿ ಉದ್ಭವಿಸಿದೆ. ಅಸಹನೀಯ ತಾಪ ಮತ್ತು ಉಸಿರುಗಟ್ಟುವಿಕೆ ಅನೇಕ ಪ್ರಯಾಣಿಕರು ಮೂರ್ಛೆ ಹೋಗುವಂತೆ ಮಾಡಿದೆ. ಅಸಮರ್ಪಕ ವ್ಯವಸ್ಥೆಗಳು ಪ್ರಯಾಣಿಕರ ಕೋಪಕ್ಕೆ ಕಾರಣವಾಗಿದೆ. ಮೊದಲು ಅವರೆಲ್ಲ ಕುಡಿಯೋಕೆ ನೀರಿಲ್ಲದೆ ಪರದಾಡಿದ್ರು. ನೀರು ಲಭ್ಯ ಆದಾಗ ಅದನ್ನ ಪಡೆಯೋಕೆ ಪರದಾಡುವಂತಾಯ್ತು. ಕುಡಿಯೋ ನೀರಿನ ಬಾಟಲ್ಗಳಿಗಾಗಿ ಜನ ಪರದಾಡುವಂತಾದಾಗ ಕಾಲ್ತುಳಿತದಂತಹ ಪರಿಸ್ಥಿತಿ ಉಂಟಾಯ್ತು ಅಂತ ವರದಿಗಳು ಹೇಳ್ತಿವೆ. ಇದೆಲ್ಲದರ ನಡುವೆ ಒಬ್ಬ ಯುವಕ ತನ್ನ ಹೆಂಡತಿಯ ಚಿತಾಭಸ್ಮವನ್ನ ಹಿಡ್ಕೊಂಡು ರೈಲ್ ಹತ್ತೋಕೆ ಗಂಟೆಗಟ್ಟಲೆ ಕಾದಿದ್ದ ಹೃದಯ ವಿದ್ರಾವಕ ಘಟನೆ ಬಗ್ಗೆನೂ ವರದಿ ಇದೆ. ಇಷ್ಟೆಲ್ಲ ಅವ್ಯವಸ್ಥೆ ಬಳಿಕ ರೈಲ್ವೆ ಅಧಿಕಾರಿಗಳು 4 ಹೆಚ್ಚುವರಿ ರೈಲುಗಳನ್ನ ಓಡಿಸಲಾಗ್ತಿದೆ ಅಂತ ಘೋಷಣೆ ಮಾಡಿದ್ದಾರೆ. ಪರಿಸ್ಥಿತಿ ನಿರ್ವಹಿಸೋಕೆ ಪ್ರಯತ್ನ ಪಡ್ತಿರೋದಾಗಿ ರೈಲ್ವೆ ಇಲಾಖೆ ಹೇಳಿಕೊಂಡಿದೆ. 4,000 ಪ್ರಯಾಣಿಕರನ್ನ ಹೊತ್ತ ಒಂದು ರೈಲು ಬೆಳಗಿನ ಜಾವ ಹೊರಟ ಬಳಿಕ ಇತರ ರೈಲುಗಳಲ್ಲಿ ಸಾವಿರಾರು ಪ್ರಯಾಣಿಕರನ್ನ ಕಳಿಸಲಾಗಿದೆ. ಅಧಿಕಾರಿಗಳು ಯಾರೂ ತಮ್ಮ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ನಾವು ರೈಲುಗಳನ್ನ ಓಡಿಸಿದೀವಿ ಅಂತಾನೆ ಹೇಳ್ತಿದ್ದಾರೆ, ಆದರೆ ವಾಸ್ತವ ಬೇರೆನೇ ಇರೋದು ಸ್ಪಷ್ಟವಾಗಿದೆ. ಅವ್ಯವಸ್ಥೆ, ಕಾರ್ಮಿಕರ ಕಷ್ಟ ಕಾಣಿಸ್ತಿದೆ, ಆದರೆ ನಿಧಾನವಾಗಿ ಇದೆಲ್ಲವೂ ಸಾಮಾನ್ಯ ಅನ್ನುವಂತಾಗ್ತಿದೆ. ಸೂರತ್ನಲ್ಲಿ ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟ. ಹಾಗೆ ದೆಹಲಿ NCR ನಿಂದಲೂ ಜನ ಹಿಂತಿರುಗ್ತಿದ್ದಾರೆ. ಈ ಸಮಯದಲ್ಲಿ ಪರಿಸ್ಥಿತಿ ಬದಲಾಗ್ತಿರುವಂತೆ ಕಾಣ್ತಿಲ್ಲ. ಈ ಕಾರ್ಮಿಕರನ್ನ ನಡೆಸಿಕೊಳ್ಳುವ ರೀತಿ ಅತ್ಯಂತ ಅಗೌರವದಿಂದ ಕೂಡಿದೆ. ಅವರು ಅಸಹಾಯಕರಾಗಿದ್ದಾರೆ. ವಾಸ್ತವ ಕಠಿಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.